ಹಿರಿಯರೆಲ್ಲ ಸಮರ್ಥ್‌ಗೆ ಪ್ರಜ್ಞಾನ ಮತ್ತು ಅಭಿಗೆ ಜೀವಿತನ ಮದುವೆ ಮಾಡಬೇಕೆಂದು ಹುಟ್ಟಿದಾಗಲೇ ನಿರ್ಧಾರ ಮಾಡಿದ್ದರು. ಅವರ ಓದು ಮುಗಿದ ನಂತರ ಮದುವೆ ಎಂದು ಸುಮ್ಮನಾಗಿದ್ದರು. ಪ್ರಜ್ಞಾ ಸ್ವಭಾವತಃ ಮುಗ್ಧ ಹುಡುಗಿ. ಉದ್ದ ಕಪ್ಪು ಕೂದಲು, ಅಪ್ಪಟ ಬಿಳಿ ಮೈಬಣ್ಣ. ನೋಡಲು ಮುದ್ದಾಗಿ ಸುಂದರವಾಗಿದ್ದಳು. 10 ಮಾತಿಗೆ 1 ಮಾತು ಆಡುವವಳು. ಯಾರಿಗೂ ತಿರುಗಿಸಿ ಅಂದವಳಲ್ಲ. ತಾಳ್ಮೆಯ ಗಣಿ. ಚಿಕ್ಕಂದಿನಿಂದ ಸಮರ್ಥನೇ ನಿನ್ನ ಮದುವೆಯಾಗುವುದು ಎಂದು ಹೇಳಿ ಹೇಳಿ ಸಮರ್ಥನನ್ನು ಪ್ರೀತಿಸುತ್ತಿದ್ದಳು. ಆದರೆ ಬಹುಶಃ ಈ ಮಾತು ಸಮರ್ಥನಿಗೆ ಕೇಳಿಸಿರಲಿಲ್ಲವೇನೋ. ಜೀವಿತ ನೋಡಲು ಮಾಡರ್ನ್ ಹುಡುಗಿ. ಎಲ್ಲ ಕಡೆಯೂ ಸ್ಟೈಲ್ ಮೈಂಟೇನ್ ಮಾಡುತ್ತಿದ್ದಳು. ಅಭಿಯ ಮೇಲೆ ಪ್ರೀತಿಗಿಂತ ಅವನ ಅಂದಚೆಂದ, ಶ್ರೀಮಂತಿಕೆಯೇ ಜಾಸ್ತಿ ಸೆಳೆದಿತ್ತು. ಅತ್ತೆ ಮಗ ಎಂಬ ಸಲಿಗೆ ಜೊತೆಗೆ ಮುಂದೆ ತಾನೇ ಮದುವೆಯಾಗಿ ಈ ಮನೆಯ ಅಧಿಕಾರ ಹಿಡಿಯುವವಳು ಎಂದೋ ದುರಹಂಕಾರ ಜಾಸ್ತಿಯಾಗಿತ್ತು. ಅದರಿಂದ ಸನ್ನಿಧಿ, ಸಾತ್ವಿಕ್ ಇಬ್ಬರನ್ನು ನೋಡಿದಾಗ ಬೈಯುವುದರ ಜೊತೆ ಅವರ ತಂದೆಯನ್ನು ಅಂಗಿಸಿ ಮಾತನಾಡುತ್ತಿದ್ದಳು. ಇದರ ಬಗ್ಗೆ ಮೀನರವರಿಗೂ ತಿಳಿದಿತ್ತು. ಅಭಿಗೆ ಜೀವಿತಳ ಬಗ್ಗೆ ಆಸಕ್ತಿ ಇರದಿದ್ದರೂ ಮನೆಯವರ ಸಂತೋಷಕ್ಕಾಗಿ ಒಪ್ಪಿದ್ದನು. ಮುಂದೊಂದು ದಿನ ಮದುವೆ ಆಗಲೇಬೇಕು, ಯಾರಾದರೇನು ಎಂದು ಸುಮ್ಮನಾಗಿದ್ದ. ಜೀವಿತಳಿಗೆ ಮದುವೆ ಆಗುವವರೆಗೂ ಸಲಿಗೆ ಬೇಡವೇ ಬೇಡ ಎಂದು ಖಡಾಖಂಡಿತವಾಗಿ ಹೇಳಿ ಅವಳನ್ನು ದೂರ ಇಟ್ಟಿದ್ದ. ಪ್ರಣತಿ ನಂಬರ್ ಪಡೆದ ಸಮರ್ಥ್ ಅವಳೊಂದಿಗೆ ಮಾತಾಡುತ್ತಾ ಮೆಸೇಜ್ ಕಾಲ್ ಅಂತ ತುಂಬ ಹತ್ತಿರವಾಗಿದ್ದ. ತನ್ನ ಓದಿನಿಂದ ಹಿಡಿದು ತನ್ನ ಕುಟುಂಬದ ಬಗ್ಗೆ ಎಲ್ಲವನ್ನೂ ಹೇಳಿಕೊಂಡಿದ್ದ. ಇಬ್ಬರ ಸುತ್ತಾಟ ಜೋರಾಗಿತ್ತು. ಸಮರ್ಥ್ ಪ್ರಣತಿಯ ಪ್ರೀತಿಸಲು ಶುರು ಮಾಡಿದ. ಅವನ ರಜೆ ಮುಗಿದು ಲಂಡನ್ಗೆ ತೆರಳಲು ಇನ್ನೂ 1 ವಾರ ಬಾಕಿ ಇತ್ತು. ಒಂದು ದಿನ ಪ್ರಣತಿಗೆ ಮೀಟ್ ಆಗಲು ರೆಸ್ಟೋರೆಂಟಿಗೆ ಬರಲು ತಿಳಿಸಿ ಅವಳಿಗಾಗಿ ಸ್ಪೆಷಲ್ ಆಗಿ ಟೇಬಲ್ ಡೆಕೋರೇಟ್ ಮಾಡಿಸಿದ್ದ. ಅವಳ ಅಡ್ರೆಸ್ಗೆ ಬಂದು ರೆಸ್ಟೋರೆಂಟ್ ಒಳಗೆ ಅವನು ಹೇಳಿದ ಕಡೆ ಬಂದು ಅಚ್ಚರಿಯಿಂದ ನಿಂತಳು. ಅವಳ ಮುಂದೆ ಮಂಡಿ ಊರಿ ಕುಳಿತಿದ್ದ ಸಮರ್ಥ್. ನೀನು ಲಿಫ್ಟ್ ಕೇಳಿದ ದಿನನೇ ನಿನಗೆ ಸೋತಿದ್ದೆ, ಆದರೆ ಅದು ಪ್ರೀತಿ ಅಂತ ಇತ್ತೀಚೆಗೆ ತಿಳಿಯಿತು. ಯಾಕೋ ನಿನ್ನ ಬಿಟ್ಟಿರೋಕ್ಕೆ ಆಗುತ್ತಿಲ್ಲ. ನಿನ್ನ ಕಳ್ಕೊಳ್ತೀನಿ ಅನಿಸ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಐ ಲವ್ ಯು ಪ್ರಣು, ವಿಲ್ ಯು ಮ್ಯಾರಿ ಮೀ ಎಂದನು ಅವಳ ಮುಂದೆ ರಿಂಗ್ ಹಿಡಿದು. ಮೊದಲೇ ಬಡತನ ಕಷ್ಟ ನೋಡಿ ಬೇಸತ್ತಿದ್ದಳು ಪ್ರಣತಿ. ಸಮರ್ಥ್ನ ಬಗ್ಗೆ, ಅವನ ಓದು, ಶ್ರೀಮಂತಿಕೆಯ ಬಗ್ಗೆ ತಿಳಿದಿದ್ದರಿಂದ ಯೋಚಿಸದೆ ಎಸ್ ಸಮರ್ಥ್, ಐ ಲವ್ ಯು ಟೂ ಎಂದಳು ಬೆರಳು ನೀಡುತ್ತಾ. ಪ್ರಣತಿಗೆ ರಿಂಗ್ ತೊಡಿಸಿ ಒಟ್ಟಿಗೆ ಕುಳಿತು ಮಾತಾಡಿ ಡಿನ್ನರ್ ಮುಗಿಸಿ ನಾಳೆ ಸಿಗುವುದಾಗಿ ಹೇಳಿ ಅವಳನ್ನು ಮನೆಗೆ ಡ್ರಾಪ್ ಮಾಡಿ ಅವನು ವಾಪಸ್ಸಾಗಿದ್ದನು. ಸಮರ್ಥ್ನ ಖುಷಿಗೆ ಪಾರವೇ ಇರಲಿಲ್ಲ. ಅದೇ ಖುಷಿಯಲ್ಲಿ ನಿದ್ದೆಗೆ ಜಾರಿದ. ಮರುದಿನದಿಂದ ಇಬ್ಬರ ಓಡಾಟ ಪಾರ್ಕ್, ಸಿನಿಮಾ, ಲಾಂಗ್ ಡ್ರೈವ್, ಶಾಪಿಂಗ್ ಎಂದು ಆರಾಮವಾಗಿ ಸಾಗುತ್ತಿತ್ತು. ಪ್ರಣತಿಯು ಸಮರ್ಥ್ನಿಂದ ಜ್ಯುವೆಲರಿ, ಬಟ್ಟೆ, ಥಿಂಗ್ಸ್ ಅಂತ ತುಂಬ ಖರ್ಚು ಮಾಡುತ್ತಿದ್ದಳು. ಹೀಗೆ 1 ವಾರ ಮುಗಿಸಿ ಲಂಡನ್ಗೆ ವಾಪಸ್ಸಾಗಿದ್ದ. ಇತ್ತ ಸಮರ್ಥ್ನನ್ನೇ ಮದುವೆ ಆಗಬೇಕೆಂದು ಚಿಕ್ಕಂದಿನಿಂದಲೂ ಆಸೆ ಇಟ್ಟುಕೊಂಡಿದ್ದ ಪ್ರಜ್ಞಾ ಅವನ ಫೋಟೋ ನೋಡುತ್ತಾ ಅವನ ಬಗ್ಗೆ ಕನಸು ಕಾಣುತ್ತಿದ್ದಳು. MBA ಮುಗಿಸಿ ಲಂಡನ್ನಿಂದ ಬಂದ ಸಮರ್ಥ್ ತಯಾರಾಗಿ ಪ್ರಣತಿಯನ್ನು ಮೀಟ್ ಮಾಡಲು ರೆಸ್ಟೋರೆಂಟಿಗೆ ಹೋಗಿದ್ದ. ಪ್ರಣತಿ ಮೊದಲಿಗಿಂತ ತುಂಬ ಬದಲಾಗಿದ್ದಳು. ಮೊದಲು ಲೆಗ್ಗಿನ್ಸ್ ಟಾಪ್ ಹಾಕುತ್ತಿದ್ದವಳು, ಈಗ ಜೀನ್ಸ್ ಶಾರ್ಟ್ ಟಾಪ್ ಹಾಕುತ್ತಿದ್ದಳು. ಫ್ರೀ ಏರ್ ಬಿಟ್ಟಿದ್ದಳು. ಸಮರ್ಥ್ ಹೋದ ತಕ್ಷಣ ಅವಳನ್ನು ತಬ್ಬಿ ಕೆನ್ನೆಗೆ ಮುತ್ತನ್ನಿಟ್ಟು ಐ ಮಿಸ್ ಯು ಪ್ರಣು ಎಂದಿದ್ದ ಪ್ರೀತಿಯಿಂದ. ಐ ಮಿಸ್ ಯು ಟು ಸ್ಯಾಮ್ ಎಂದಳು ಅವಳು ಮುತ್ತನ್ನಿಟ್ಟು. ಇಬ್ಬರೂ ಸಾಕಾಗುವಷ್ಟು ಹರಟೆ ಹೊಡೆದು ಶಾಪಿಂಗ್ ಮುಗಿಸಿ ಪಾರ್ಟಿಗೆ ಬರಲು ತಿಳಿಸಿ ವಾಪಸ್ಸಾಗಿದ್ದ. ರಾತ್ರಿಯ ಪಾರ್ಟಿಗೆ ಅದ್ದೂರಿಯಾಗಿ ತಯಾರಿ ನಡೆದಿತ್ತು. ಉದ್ಯಮಿಗಳು, ಫ್ರೆಂಡ್ಸ್, ರಿಲೇಟಿವ್ಸ್, ಕಂಪನಿಯ ಎಂಪ್ಲಾಯೀಸ್ ಒಬ್ಬೊಬ್ಬರಾಗಿ ಎಲ್ಲರ ಆಗಮನವಾಗಿತ್ತು. ಸಮರ್ಥ್, ಅಭಿಮನ್ಯು, ಸಾತ್ವಿಕ್, ಆಕಾಶ್, ಇಶಾನ್, ವರುಣ್ ಕಪ್ಪು ಸೂಟ್ನಲ್ಲಿ ಮಿಂಚುತ್ತಿದ್ದರು. ಕನ್ಯಾಮಣಿಗಳ ಓಡಾಟವೇ ಜೋರಾಗಿತ್ತು. ಪ್ರಜ್ಞಾ ಕೆಂಪು ಬಣ್ಣದ ಶಿಫನ್ ಸಾರಿ ಧರಿಸಿದ್ದರೆ ಜೀವಿತಾ, ಬಿಂದು ಇಬ್ಬರು ಬ್ಯಾಕ್ಲೆಸ್ ಗೌನ್ ಹಾಕಿದ್ದರು. ಸನ್ನಿಧಿ ಫ್ರಾಕ್ ಧರಿಸಿದ್ದಳು. ಹೆಂಗಸರೆಲ್ಲ ರೇಷ್ಮೆ ಸೀರೆ ಹುಟ್ಟು ಒಂದೆಡೆ ಕುಳಿತಿದ್ದರು. ಸಮರ್ಥ್ ಕೊಡಿಸಿದ ಬಿಳಿ ಗೌನ್ ಧರಿಸಿ ಬಂದಿದ್ದಳು ಪ್ರಣತಿ. ಸಮರ್ಥ್ ಅವಳನ್ನು ಮಾತಾಡಿ ಒಂದೆಡೆ ಕೂರಿಸಿದ ನಂತರ ಸಿಗುವುದಾಗಿ ಹೇಳಿ ಬಂದಿದ್ದ. ಸ್ಟೇಜ್ ಮೇಲೆ ನಡೆದ ರಮೇಶ್ ರವರು, ಗುಡ್ ಈವ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದಿ ಪಾರ್ಟಿ ಎಂದರು.
ನೀವೆಲ್ಲ ಬಂದಿದ್ದು ನಮಗೆ ತುಂಬ ಸಂತೋಷವಾಯಿತು. ಇಂದು ನಮ್ಮ ಕುಟುಂಬದಿಂದ ಒಂದಲ್ಲ ಎರಡು ಶುಭ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ ಎಂದವರು ಅಶೋಕ್ ರವರಿಗೆ ಮೈಕ್ ನೀಡಿದರು. ಹಲೋ ಎವ್ರಿವಾನ್, ನಾನು ಇಷ್ಟು ದಿನ ನಡೆಸಿಕೊಂಡು ಬಂದ ನನ್ನ ಕಂಪನಿಯ ಜವಾಬ್ದಾರಿಯನ್ನು ಇನ್ನು ಮುಂದೆ ಈಗ ತಾನೇ ಲಂಡನ್ನಲ್ಲಿ MBA ಮುಗಿಸಿ ಬಂದಿರುವ ನನ್ನ ಮಗ ಅಭಿಮನ್ಯು ವರ್ಮನಿಗೆ ನೀಡುತ್ತಿದ್ದೇನೆ. ನನಗೆ ನೀಡಿದ ಸಪೋರ್ಟ್ ಪ್ರೀತಿ ಅವನಿಗೂ ನೀಡಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ನನ್ನ ತಂಗಿ ಮಗ ಸಮರ್ಥ್ ಗುಪ್ತಾ ಕೂಡ ಹೊಸ ಶೋರೂಮ್ ತೆರೆಯಲು ನಿರ್ಧರಿಸಿದ್ದಾನೆ. ಅವನಿಗೂ ನಿಮ್ಮ ಸಹಕಾರ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದರು. ಅಬ್ಬಿ ಸಮರ್ಥ್ ಇಬ್ಬರು ಸ್ಟೇಜ್ ಮೇಲೆ ಬಂದರು. ಎಲ್ಲರೂ ಇಬ್ಬರಿಗೂ ಚಪ್ಪಾಳೆ ಮೂಲಕ ಶುಭ ಕೋರುತ್ತಿದ್ದರು. ಮೈಕ್ ತೆಗೆದುಕೊಂಡ ರಮೇಶ್ ರವರು, ಹೋಲ್ಡ್ ಆನ್ ಗಾಯ್ಸ್, ಒಂದು ನಿಮಿಷ, ಇನ್ನೊಂದು ಶುಭ ಸುದ್ದಿ ಇದೆ. ಚಿಕ್ಕಂದಿನಿಂದಲೇ ಅಂದುಕೊಂಡಂತೆ ನನ್ನ ಮಗಳು ಪ್ರಜ್ಞಾಗೂ ಹಾಗೆ ನನ್ನ ತಮ್ಮನ ಮಗ ಅಭಿಮನ್ಯುಗೂ ನನ್ನ ತಂಗಿ ಮಕ್ಕಳಾದ ಸಮರ್ಥ್ ಮತ್ತು ಜೀವಿತಾ ಜೊತೆ ಮದುವೆ ಮಾಡಬೇಕಾಗಿ ನಿರ್ಧರಿಸಿದ್ದೇವೆ. ಇನ್ನು 1 ವಾರದಲ್ಲಿ ನಿಶ್ಚಿತಾರ್ಥವಿದೆ. ಮದುಮಕ್ಕಳ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಂದರು. ನಿಧಾನವಾಗಿ ಅಭಿಯ ಪಕ್ಕ ಜೀವಿತಾ, ಸಮರ್ಥ್ನ ಪಕ್ಕ ಪ್ರಜ್ಞಾ ಬಂದು ನಿಂತರು. ಎಲ್ಲರೂ ಒಬ್ಬೊಬ್ಬರಾಗಿ ಎಲ್ಲರೂ ಬಂದ ಜೋಡಿಗಳಿಗೆ ಶುಭ ಕೋರುತ್ತಿದ್ದರು. ಪ್ರಣತಿ ಶಾಕ್ ಆಗಿದ್ದವಳು. ಅವಳ ಕನಸಿನ ಗೋಪುರ ಒಮ್ಮೆಲೆ ಕುಸಿದ ಅನುಭವ. ತನಗಿಂತ ಸುಂದರವಾಗಿ ಹಾಲಿನ ಕೆನೆಯಂತೆ ಇರುವ ಪ್ರಜ್ಞಳನ್ನು ನೋಡಿ ಅವಳೊಳಗೆ ಅಸೂಯೆ ಮೂಡುತ್ತಿತ್ತು. ಒಳಗೊಳಗೆ ಕುದಿಯುತ್ತಿದ್ದವಳು ಕೋಪದಿಂದ ಮನೆಗೆ ಹೊರಟಳು. ಸಮರ್ಥ್ನಿಗೆ ಇದು ಹೊಸ ವಿಷಯ. ಏನು ಮಾಡಬೇಕೆಂದು ತಿಳಿಯದೆ ಚಡಪಡಿಸುತ್ತಿದ್ದನು. ಅವನಿಗೆ ಅಲ್ಲೆಲ್ಲೋ ಪ್ರಣತಿ ಕಾಣದೆ ಆತಂಕಗೊಂಡಿದ್ದನು. ಬಂದವರೆಲ್ಲ 2 ಜೋಡಿಗೂ ಗಿಫ್ಟ್ ನೀಡಿ ವಿಶ್ ಮಾಡಿ ಊಟ ಮುಗಿಸಿ ಹೋಗುತ್ತಿದ್ದರು. ಗೆಸ್ಟ್ಗಳೆಲ್ಲ ಮುಗಿಯುತ್ತಿದ್ದಂತೆ ಮನೆಯವರೆಲ್ಲ ಆಯಾಸವಾಗಿದ್ದರಿಂದ ತಮ್ಮ ತಮ್ಮ ರೂಮಿಗೆ ತೆರಳಿದರು. ಸಮರ್ಥ್ ಬೆಳಿಗ್ಗೆ ಮನೆಯಲ್ಲಿ ಮಾತಾಡಿ ತಿಳಿಸಬೇಕೆಂದುಕೊಂಡು ಮಲಗಿದ. ಬೆಳಿಗ್ಗೆ ಜಾಗಿಂಗ್ ಮುಗಿಸಿ ಮನೆಯವರೆಲ್ಲ ಎದ್ದೇಳುವವರೆಗೂ ಕಾಯುತ್ತಿದ್ದ ಸಮರ್ಥ್ ಅವನಿಗೆ ಪ್ರಣತಿ ತನ್ನ ಬಗ್ಗೆ ಏನು ತಿಳಿದಳೋ ಎಂಬುದೇ ತಲೆಯಲ್ಲಿ ತುಂಬಿತ್ತು. ಕಲ್ಯಾಣಿ ಅವರು ಎದ್ದು ಬಾಗಿಲಿಗೆ ನೀರಾಕಿ ರಂಗೋಲಿ ಬಿಟ್ಟು ಅಡುಗೆ ಮನೆಗೆ ನಡೆದರು. ಆಗ ತಾನೇ ಹರೀಶ್ ರವರು ಬಂದು ಪೇಪರ್ ತೆಗೆದುಕೊಂಡರು. ಜೀವಿತಾ ಅಭಿಯ ಮನೆಯಿಂದ ಬಂದಿರಲಿಲ್ಲ. ಗುಡ್ ಮಾರ್ನಿಂಗ್ ಡ್ಯಾಡ್ ಎಂದ ಸಮರ್ಥ್. ಗುಡ್ ಮಾರ್ನಿಂಗ್ ಸಮೋ ಎಂದರು. ಕಲ್ಯಾಣಿ ಅವರು ಕಾಫಿ ಟ್ರೇ ಹಿಡಿದು ಬಂದರು. ನಿಮ್ಮಿಬ್ಬರಿಗೂ ನಾನೊಂದು ವಿಚಾರ ಹೇಳಬೇಕು ಎಂದನು ಮಾತು ಶುರು ಮಾಡುತ್ತಾ. ಹೇಳು, ಅದೇನು? ಅದಕ್ಕೆ ಯಾಕೆ ಮೀನಾ ಮೇಷ ಎಣಿಸ್ತಿದ್ಯಾ ಎಂದರು ಕಲ್ಯಾಣಿ. ಅದು ಮಾಮ್ ಡ್ಯಾಡ್, ನನಗೆ ಪ್ರಜ್ಞಾ ಜೊತೆ ಮದುವೆ ಇಷ್ಟ ಇಲ್ಲ ಎಂದನು ದೃಢವಾಗಿ. ಏನಂದೆ? ತಮಾಷೆ ಮಾಡ್ತಿದ್ಯಾ ಹೇಗೆ ಎಂದರು ಕಲ್ಯಾಣಿ ಆತಂಕದಲ್ಲಿ. ಇಲ್ಲ ಮಾಮ್, ಐ ಆಮ್ ಸೀರಿಯಸ್. ನಾನಾಗಲೇ ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ. ಅವಳ ಹೆಸರು ಪ್ರಣತಿ ಅಂತ ಎಂದನು. ಏನಂದೆ? ಪ್ರೀತಿಸ್ತಿದ್ಯಾ? ಯಾವಾಗಲಿಂದ ಎಂದರು ಹರೀಶ್ ಗಂಭೀರವಾಗಿ. 2 ವರ್ಷದಿಂದ ಡ್ಯಾಡ್. ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತೀವಿ ಎಂದನು. ಮತ್ತೆ ನಮಗೇನಕ್ಕೆ ಹೇಳಲಿಲ್ಲ ಎಂದರು ಕಲ್ಯಾಣಿ. ನಿಧಾನವಾಗಿ ಹೇಳಬೇಕು ಅಂತಿದ್ದೆ, ಆದರೆ ಎಂದು ಅರ್ಧಕ್ಕೆ ನಿಲ್ಲಿಸಿದ. ಆದರೆ ಏನೋ, ನಾವೇನು ನಿಮ್ಮ ಮದುವೆನ ಇವತ್ತು ನಿನ್ನೆಯಿಂದ ಡಿಸೈಡ್ ಮಾಡಿದವರಲ್ಲ. ನೀವು ಹುಟ್ಟಿದಾಗಲೇ ಮಾಡಿದ್ದು. ಆಗಲೇ ಬೇಡ ಅನ್ನೋಕ್ಕೆ ಏನಾಗಿತ್ತು ನಿನಗೆ? ಈಗ ಮದುವೆ ಮಾತುಕತೆ ಕೊನೆಗೆ ಬಂದಾಗ ನಿಂಗೆ ಪ್ರೀತಿ ಅಡ್ಡ ಬಂತು. ಸಿಡಿದೆದ್ದರು ಕಲ್ಯಾಣಿ. ಅವರಿಗೆ ಇದರಿಂದ ತವರು ಮನೆ ಸಂಬಂಧ ಮುರಿದರೆ ಎಂಬ ಭಯ ಕಾಡುತ್ತಿತ್ತು. ಮಾಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾವತ್ತೂ ಪ್ರಜ್ಞಾನ ಆ ದೃಷ್ಟಿಯಲ್ಲಿ ನೋಡಿಲ್ಲ. ಅವಳು ನನಗೆ ಅತ್ತೆ ಮಗಳು ಅಷ್ಟೇ, ಬೇರೆ ಯಾವ ಫೀಲಿಂಗ್ಸ್ ಇಲ್ಲ ಎಂದನು ಸೋತವನಂತೆ. ಸಾಕು, ಮುಚ್ಚು ಬಾಯ್. ನನ್ನ ಮಗ ಗುಣವಂತ, ನಮ್ಮ ಮಾತು ಮೀರೋಲ್ಲ ಅಂತ ನಿನ್ನ ಕೇಳದೆ ಮಾತು ಕೊಟ್ಟು ಬಿಟ್ಟೆ. ಆದರೆ ನೀನು ಮನೆಯಲ್ಲಿ ಒಂದು ಹುಡುಗಿ ನಂಗೋಸ್ಕರ ಕಾಯ್ತಿದ್ದಾಳೆ ಅನ್ನೋದು ಮರೆತು ಇನ್ನೊಬ್ಬಳನ್ನು ಪ್ರೀತಿಸ್ತಿದ್ದೀನಿ ಅಂತಿದ್ಯಾ ಎಂದು ಕೆಳಗೆ ಕುಸಿದವರು ಸಮರ್ಥ್ ಹಿಡಿದುಕೊಳ್ಳಲು ಬಂದರು. ಅವನ ಕೈ ದೂಡಿ, ಮುಟ್ಬೇಡ, ನಿನ್ನಂತ ಹೀನ ಬುದ್ಧಿ ಇರೋವನು ನನ್ನ ಮಗನೇ ಅಲ್ಲ. ಚಿಕ್ಕಂದಿನಿಂದ ನೀನೇ ಅವಳ ಗಂಡ ಆಗೋನು ಅಂತ ಹೇಳಿ ನಾನೇ ಆ ಕಂದಂಗೆ ಇಲ್ಲದಿರುವ ಆಸೆ ತುಂಬಿಬಿಟ್ಟೆ. ಈಗ ಯಾವ ಮುಖ ಇಟ್ಕೊಂಡು ತವರು ಮನೆಗೆ ಹೋಗಲಿ? ಆ ಮಗುವಿಗೆ ಏನು ಹೇಳಲಿ ಎಂದು ರೋಧಿಸುತ್ತಿದ್ದರು. ಮಾಮ್, ಅದಕ್ಕೆ ನಾನೇನು ಮಾಡಲಿ? ನಿಂಗೆ ಇಷ್ಟ ಅಂತ ನಾನು ಇಷ್ಟ ಇಲ್ಲದಿರುವ ಹುಡುಗಿನ ಮದುವೆ ಆಗಬೇಕಾ ಎಂದನು ಬೇಸತ್ತು. ಮುಚ್ಚೋ ಬಾಯ್. ತಾಯಿ ಮುಂದೆ ನಿಂತು ಹೇಗೆ ಮಾತನಾಡಬೇಕು ಗೊತ್ತಿಲ್ವಾ ನಿಂಗೆ? ಸರಿ, ನೀನು ಯಾವಳು ಬೇಕೋ ಅವಳ ಜೊತೆಗೆ ಇರು, ಆದರೆ ನಿನ್ನ ನಿರ್ಧಾರದಿಂದ ನಿನ್ನ ತಂಗಿ ಭವಿಷ್ಯ ಹಾಳು ಮಾಡಬೇಡ ಅಷ್ಟೇ ಎಂದು ಕಲ್ಯಾಣಿ ಅವರ ಬಳಿ ಬಂದರು ಹರೀಶ್. ರೀ, ನಾವು ಒಳ್ಳೆ ಮಗನಿಗೆ ಜನ್ಮ ಕೊಡಲಿಲ್ಲ ರೀ.
ತಪ್ಪು ಮಾಡಿಬಿಟ್ಟೆ. ನನ್ನ ಅಣ್ಣಂದಿರಿಗೆ ನಾನು ಏನು ಹೇಳಿ ಎಂದು ಅಳುತ್ತಾ ಗಂಡನ ಎದೆಗೊರಗಿದರು. ಅಳ್ಬೇಡ ಕಲ್ಯಾಣಿ, ನಾವು ಪಡೆದಿದ್ದೇ ಇಷ್ಟು ಬಾ ಎಂದು ಕಲ್ಯಾಣಿ ಅವರನ್ನು ಕರೆದುಕೊಂಡು ರೂಮಿಗೆ ಹೋದರು. ಸಮರ್ಥ್ ನಿಂತಲ್ಲಿಯೇ ನಿಂತಿದ್ದನು. ಅವನಿಗೆ ಒಂದು ಕಡೆ ತಂದೆ ತಾಯಿಯ ತಿರಸ್ಕಾರ, ಇನ್ನೊಂದು ಕಡೆ ತಂಗಿಯ ಭವಿಷ್ಯ ಎರಡೂ ಕಾಡುತ್ತಿತ್ತು. ತಿಳಿದು ತಿಳಿದು ದುಡುಕಿ ತಪ್ಪು ಮಾಡಿದೇನಾ ಎಂದು ಯೋಚಿಸುತ್ತಿದ್ದನು. ಇತ್ತ ಸಮರ್ಥ್ ಮನೆಯವರ ಬಳಿ ಅಳುತ್ತಾ ನಾಟಕ ಆಡಿ ಸ್ವಲ್ಪ ಜೋರು ಮಾಡಿ ಸಮರ್ಥ್ ಕೈ ತಪ್ಪಿ ಹೋಗದಂತೆ ನ್ಯಾಯ ಕೇಳಲು ಬಂದ ಪ್ರಣತಿ ಇದೆಲ್ಲವನ್ನು ಮರೆಯಲ್ಲಿ ನಿಂತು ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದಳು. ಅವಳಿಗೆ ಸಮರ್ಥ್ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು. ಹಾಗೇ ಮನೆಗೆ ಹಿಂತಿರುಗಿದಳು. ಇದರ ಬಗ್ಗೆ ಅರಿವಿಲ್ಲದ ಪ್ರಜ್ಞಾ ಮದುವೆಯ ಬಗ್ಗೆ ಸಾವಿರಾರು ಕನಸುಗಳನ್ನು ಹೆಣೆಯುತ್ತಿದ್ದಳು. ಅಂದು ಪೂರ್ತಿ ದಿನಾ ರೂಮಿನಲ್ಲಿ ಉಳಿದಿದ್ದ ಸಮರ್ಥ್ ಅವನಿಗೆ ಯೋಚಿಸಿ ಯೋಚಿಸಿ ತಲೆ ಕೆಡುತ್ತಿತ್ತು. ಕೊನೆಗೆ ಪ್ರಣತಿಗೆ ಸಿಗಲು ತಿಳಿಸಿ ತಾನು ರೆಡಿಯಾದ. ಪಾರ್ಕೊಂದರಲ್ಲಿ ಕಾಯುತ್ತಿದ್ದಳು ಪ್ರಣತಿ. ಸಮರ್ಥ್ ಮುಂದೆ ಹೇಗೆಲ್ಲ ಹತ್ತು ಕರೆದು ನಾಟಕ ಮಾಡಬೇಕು ಎಂದು ಯೋಚಿಸುತ್ತಿದ್ದಳು. ಪ್ರಣು ಬಂದು ಎಷ್ಟು ಹೊತ್ತಾಯಿತು ಎಂದ ಸಮರ್ಥ್ ಅವಳ ಪಕ್ಕ ಕೂರುತ್ತಾ. ಜಾಸ್ತಿ ಏನಿಲ್ಲ ಬಿಡು, ನಿಂಗೋಸ್ಕರ ಎಷ್ಟು ಸಮಯ ಬೇಕಿದ್ರೂ ಕಾಯ್ತೀನಿ ಎಂದಳು ಅವನ ಹೆಗಲಿಗೆ ಹೊರಗಿ. ಅವತ್ತು ಪಾರ್ಟಿಯಲ್ಲಿ ಯಾಕೆ ನನಗೆ ಹೇಳದೆ ಹೋದೆ ಎಂದನು. ಅದು ಅಪ್ಪ ಕಾಲ್ ಮಾಡಿದ್ರು, ಬೇಗ ಬಾ ಅಂತ. ನೀನು ಬ್ಯುಸಿ ಇದ್ದೀಯಲ್ವಾ, ಅದಕ್ಕೆ ಆಮೇಲೆ ಹೇಳಿದ್ರೆ ಆಯಿತು ಅಂತ ಹೊರಟೆ. ಸಾರಿ ಸ್ಯಾಮ್ ಎಂದಳು ಏನು ತಿಳಿಯದವಳಂತೆ. ಹೌದಾ, ಇರಲಿ ಬಿಡು, ಮನೇಲಿ ಏನು ತೊಂದರೆ ಇಲ್ಲ ಅಲ್ವಾ ಎಂದನು. ಅವಳಿಗೆ ಈಗಲೇ ವಿಷಯ ತಿಳಿಸುವುದು ಬೇಡ ಎಂದುಕೊಂಡು. ಇಲ್ಲ ಸ್ಯಾಮ್, ತೊಂದರೆ ಆದರೂ ನಾನು ನಿಂಗೋಸ್ಕರ ಮನೆ ಬಿಟ್ಟು ಬರೋಕ್ಕೂ ರೆಡಿ ಇದ್ದೀನಿ ಎಂದಳು ಕಣ್ಣು ತುಂಬಿಕೊಂಡು. ಹೇ ಸುಮ್ಮನೆ ಕೇಳಿದೆ, ಬೇಜಾರಾಗಬೇಡ, ತೊಂದರೆ ಆದರೆ ಫೇಸ್ ಮಾಡೋಣ ಬಿಡು ಎಂದವನು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮನೆಗೆ ಬಂದನು. ಶೋರೂಮ್ ಕೆಲಸ ಇದ್ದುದರಿಂದ ಕಲ್ಯಾಣಿ ಬೇಜಾರಾಗಿದ್ದರಿಂದ ಹರೀಶ್ ರವರು ಕೆಲಸಕ್ಕೆ ಸ್ವಲ್ಪ ದಿನ ರಜೆ ಮಾಡಿದ್ದರು. ಇಬ್ಬರು ಕುಳಿತು ಟಿವಿ ನೋಡುತ್ತಿದ್ದರು. ಸಮರ್ಥ್ ಬಂದರು. ಅವನ ಕಡೆ ತಿರುಗಿ ನೋಡಲಿಲ್ಲ ಇಬ್ಬರು. ಸಮರ್ಥ್ಗೆ ಅವರ ತಿರಸ್ಕಾರ ಸಹಿಸಲಾಗಲಿಲ್ಲ. ನೇರ ಅವರ ಬಳಿ ಬಂದವನೇ. ಡ್ಯಾಡ್, ಮಾಮ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ಪ್ರೀತಿ ಮಾಡುವುದು ತಪ್ಪಾ ಎಂದ ನೇರವಾಗಿ. ತಪ್ಪಲ್ಲ, ಆದರೆ ನನಗಾಗಿ ಒಂದು ಹುಡುಗಿ ಕಾಯ್ತಿದ್ದಾಳೆ ಅಂತ ಗೊತ್ತಿದ್ರು ಇನ್ನೊಬ್ಬಳನ್ನು ಬಯಸಿದ್ದು ತಪ್ಪು ಎಂದರು ಕಲ್ಯಾಣಿಯವರು. ಈಗ ನಾನು ಏನು ಮಾಡಲಿ? ಪ್ರೀತಿಸಿದವಳಿಗೆ ಕೈ ಕೊಟ್ಟು ನೀವು ಹೇಳಿದ ಹುಡುಗಿನೇ ಮದುವೆ ಆಗಬೇಕಾ ಎಂದವನು. ನೀವಿಬ್ಬರು ಪ್ರೀತಿಸದೆ ಮದುವೆ ಆಗಿದ್ದು. ಪ್ರಣತಿ ಬಡವಿ ಅಂತ ಬೇಡ ಅಂತಿದ್ದೀರಾ ಎಂದವನು ಪ್ರೀತಿಯಲ್ಲಿ ಕುರುಡನಾಗಿದ್ದ. ಅವನ ಮಾತಿಗೆ ಕೋಪದಿಂದ ಎದ್ದು ನಿಂತ ಹರೀಶ್ ರವರು, ಹೌದು ಕಣು, ನಾವು ಪ್ರೀತಿಸಿನೇ ಮದುವೆ ಆಗಿದ್ದು. ಆದರೆ ನಿನ್ನಮ್ಮ ನನ್ನ ಪ್ರೀತಿ ಒಪ್ಪಿಕೊಳ್ಳೋಕ್ಕೆ ಮುಂಚೆ ಅವರ ಮನೆಯಲ್ಲಿ ಪರ್ಮಿಷನ್ ತಕ್ಕೊಂಡು ಆಮೇಲೆ ಒಪ್ಪಿದ್ದು ತಿಳ್ಕೊ. ಹಾಗೆ ನನಗಿಂತ ನಿನ್ನ ಅಮ್ಮನೇ ಶ್ರೀಮಂತೆ. ಅವರಪ್ಪ ಮನಸ್ಸು ಮಾಡಿದರೆ ನಂತರ 100 ಜನ ಲಾಯರ್ ಹುಡುಕೋರು. ಆದರೂ ನನಗೆ ಮದುವೆ ಮಾಡಿದ್ದಾರೆ. ನಿನ್ನ ಥರ 2 ವರ್ಷ ನಿಂಗಿಷ್ಟ ಬಂದಾಗೆ ಸುತ್ತಿ ಇವಾಗ ಬಂದಿಯಲ್ಲ ಎಂದರು ಕಟುವಾಗಿ. ನೀವು ಸುಮ್ಮನಿರ್ರಿ, ಅವನು ಈಗ ದೊಡ್ಡವನು, ನಮ್ಮ ಮಾತು ಕೇಳೋಲ್ಲ. ನಾವೇನು ಕುಂಟಿ ಕುರುಡಿ ಹುಡುಕಿ ಮದುವೆ ಆಗು ಅಂತಿದ್ದೀವಾ? ಏನು ಕಡಿಮೆಯಾಗಿದೆ ನಮ್ಮ ಪ್ರಜ್ಞೆಗೆ? ಇವನ್ 2ರಷ್ಟು ಇರುವವನು ಮದುವೆ ಆಗ್ತಾನೆ ಅವಳನ್ನು. ಆ ಮುದ್ದು ಗೊಂಬೆ ನನ್ನ ಸೊಸೆಯಾಗಲಿ ಅಂದ್ಕೊಂಡಿದ್ದು ನಂದೇ ತಪ್ಪು. ಅವಳನ್ನು ಸೊಸೆಯಾಗಿ ಪಡೆಯುವ ಅದೃಷ್ಟ ನಮಗಿಲ್ಲ ಎಂದರು ಕಲ್ಯಾಣಿ ಹಲುಬುತ್ತ. ಹರೀಶ್ ಅವರು ಸಮರ್ಥನ ಮುಂದೆ ನಿಂತು, ನೀನೊಬ್ಬ ಜವಾಬ್ದಾರಿ ವ್ಯಕ್ತಿ ಆಗಿದ್ದರೆ ಹಿಂದೆ ಮುಂದೆ ಯೋಚಿಸಿ ನಿರ್ಧಾರ ಮಾಡ್ತಿದ್ದೆ. ಆದರೆ ನಿಂಗೆ ನಿಂದೇ ಸರಿ ಇರುವಾಗ ನಾವು ಯಾಕೆ ಹೇಳಬೇಕು? ನೋಡು, ನೀನು ಯಾರನ್ನಾದರೂ ಮದುವೆ ಆಗು. ಬೇರೆಯವರ ಥರ ಮನೆಗೆ ಬರೋದು ಬೇಡ, ದುಡ್ಡು ಕೊಡೋಲ್ಲ, ಆಸ್ತಿ ಕೊಡೋಲ್ಲ ಅಂತ ನಾವು ಅಡ್ಡಿ ಮಾಡೋಲ್ಲ. ನೀನು ಮದುವೆ ಮಾಡಿಸ್ತೀವಿ, ಆಮೇಲೆ ನೀನುಂಟು ನಿನ್ನ ಹೆಂಡತಿ ಉಂಟು ಅಷ್ಟೇ ಎಂದವರು ಮೇಲೆದ್ದು ತಮ್ಮ ಕೋಣೆಗೆ ನಡೆದರು. ಸಮರ್ಥ್ನಿಗೆ ಈಗ ನಿಧಾನವಾಗಿ ಎಲ್ಲ ಅರ್ಥ ಆಗುತ್ತಿತ್ತು. ನಾನು 5 ನಿಮಿಷದ ಆಕರ್ಷಣೆಗೆ ಎಂಥ ದುಡುಕು ನಿರ್ಧಾರ ಮಾಡಿರುವೆ ಎಂದುಕೊಂಡವ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದ. ಅಭಿ ಕಾಲ್ ಮಾಡಿ ಮನೆಗೆ ಬರಲು ತಿಳಿಸಿದ್ದರಿಂದ ಅವನ ಮನೆಗೆ ನಡೆದ. ದಿನಗಳು ಕಳೆದು ಎಂಗೇಜ್ಮೆಂಟಿಗೆ 2 ದಿನಗಳಿದ್ದವು. ಯಾವುದೇ ಬದಲಾವಣೆ ಇರಲಿಲ್ಲ. ಎಲ್ಲ ತಯಾರಿ ವರ್ಮ ಮನೆಯವರು ವಹಿಸಿಕೊಂಡಿದ್ದರು. ಕಲ್ಯಾಣಿಯವರನ್ನು ಕರೆದರೂ ತವರು ಮನೆಗೆ ಹೋಗದೆ ರೂಮಿನಲ್ಲೇ ಉಳಿದಿದ್ದರು. ಸಮರ್ಥ್ ತಮ್ಮ ಸೈಟ್ನಲ್ಲಿ ಶೋರೂಮ್ ತೆರೆದಿದ್ದ. ಅದರ ಓಪನಿಂಗ್ ಆಗಿ ಇನ್ನು ಕೆಲವೇ ದಿನವಿದ್ದವು. ಹಾಗಾಗಿ ಅವನು ಹೆಚ್ಚು ಮನೆಯಲ್ಲಿರುತ್ತಿರಲಿಲ್ಲ. ಪ್ರತಿದಿನದಂತೆ ಶೂನ್ಯದ ಕಡೆ ದೃಷ್ಟಿ ನೆಟ್ಟು ಕುಳಿತಿದ್ದರು ಕಲ್ಯಾಣಿ.
ಕಲ್ಯಾಣಿ, ನೀನು ಹೀಗೆ ಎಷ್ಟು ದಿನ ನಿನ್ನ ನೀನೇ ಬಂಧಿಸಿಟ್ಕೊಳ್ತೀಯ? ಇರೋ ನಿಜ ಈಗಾಗಲೇ ಹೇಳುವುದು ಒಳ್ಳೆಯದು. ತಡ ಆದಷ್ಟು ತೊಂದರೆ ಜಾಸ್ತಿ ಬಾಮ, ಎಂದರು ಹರೀಶ್ ಕಲ್ಯಾಣಿ ಪಕ್ಕ ಕುಳಿತುಕೊಳ್ಳುತ್ತಾ. ಹ್ಞೂ ರೀ, ಆಗಲೇ ತುಂಬ ತಡ ಆಗೋಗಿದೆ. ಮತ್ತೆ ಅದೇ ತಪ್ಪು ಬೇಡ. ಬನ್ನಿ, ಈಗಲೇ ಅಣ್ಣನ ಜೊತೆ ಮಾತಾಡೋಣ ಎಂದರು. ಎದ್ದು ತಯಾರಾಗಲು ಹೋದರು. ಹರೀಶ್ರವರಿಗೂ ಬಹಳ ನೋವಾಗಿತ್ತು. ಮಗನಂತೆ ಕಂಡ ಕುಟುಂಬಕ್ಕೆ ನಮ್ಮಿಂದ ಎಂಥ ದ್ರೋಹವಾಗುತ್ತಿದೆ ಎಂದು ಮರಗುತ್ತಿದ್ದರು. ತಯಾರಾಗಿ ಬಂದ ಕಲ್ಯಾಣಿಯವರ ಜೊತೆ ವರ್ಮಾ ಮನೆಗೆ ಹೊರಟರು ಇಬ್ಬರು. ಅರೆ ಕಲ್ಲು, ಏನೇ ನಿಂಗೆ ನಮ್ಮ ಮನೆ ದಾರಿ ಇವತ್ತು ಸಿಕ್ತಾ? ಯಾಕೆ, ನಮ್ಮೇಲೇನಾದರೂ ಬೇಜಾರಾ ಎಂದರು ಸುಮಿತ್ರ. ಬೇಸರದಲ್ಲಿ ಕಲ್ಯಾಣಿ ಎಂದರೆ ಅವರಿಗೆ ಪ್ರೀತಿ ಜಾಸ್ತಿ, ಮಗಳು ಮನೆಗೆ ಬರಲಿಲ್ಲ ಎಂದು ನೋವಲ್ಲಿ ನುಡಿದಿದ್ದರು. ಕಲ್ಯಾಣಿ ಅವರ ಕಣ್ಣು ತುಂಬಿ ಬಂತು. ಅಮ್ಮ, ಯಾಕಮ್ಮ ಆಗಂತೀಯ? ಮನೆ ಕಡೆ ಸ್ವಲ್ಪ ಕೆಲಸ ಇತ್ತು, ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕೆ ಬರಲಿಲ್ಲ ಎಂದರು. ಹೌದೇನೆ, ನಮಗೆ ಹೇಳುವುದು ತಾನೆ. ಇವಾಗ ಹೇಗಿದ್ಯಾ? ಮಗಳಿಗೆ ಚೂರು ನೋವಾದರೂ ಸಹಿಸರು. ಸುಮಿತ್ರಾ, ಅವಳು ಈಗ ತಾನೇ ಬಂದಿದ್ದಾಳೆ, ಸ್ವಲ್ಪ ಸುಧಾರಿಸಲಿ ಬಿಡು. ನಿನ್ನ ಅಳುವ ಕಾರ್ಯಕ್ರಮ ಆಮೇಲೆ ಮುಂದುವರಿಸಿದರೆ ಆಯಿತು ಎಂದರು ರವೀಂದ್ರ. ಹೌದೌದು, ನಾನು ಮರೆತೇ ಬಿಟ್ಟೆ. ನೀನು ಮೊದಲು ಏನಾದರೂ ತಿನ್ನು ಬಾ ಎಂದರು. ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ನಾನು ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಎಂದರು ಎಲ್ಲರನ್ನು ನೋಡುತ್ತಾ. ಅದೇನಿದ್ರೂ ಆಮೇಲೆ, ಮೊದಲು ಬಾ ನೀನು ಎಂದರು ಸುಮಿತ್ರಾ ಅವಸರಿಸುತ್ತಾ. ಇಲ್ಲಮ್ಮ, ಈಗಲೇ ಹೇಳಬೇಕು, ತುಂಬ ಮುಖ್ಯವಾದ ವಿಷಯ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನನ್ನು ಕ್ಷಮಿಸಿಬಿಡಿ ಎಂದರು ಕೈಮುಗಿದು. ಕಲ್ಯಾಣಿ, ಏನಾಯ್ತಮ್ಮ? ಏನಾದರೂ ತೊಂದರೆ ಇದ್ದರೆ ಹೇಳಮ್ಮ. ಏನಾಯಿತು? ಯಾಕೆ ಹೀಗೆ ಮಾತಾಡ್ತಿದ್ಯಾ ಎಂದರು ರಮೇಶ್ ಆತಂಕದಿಂದ. ಮನೆಯವರು ಗೊಂದಲದಲ್ಲಿದ್ದರು. ಅದು ಅಣ್ಣ, ಸಮರ್ಥ್ ಮದುವೆ ಎಂದು ತಡವರಿಸುತ್ತಿದ್ದರು ಗಂಡನ ಮುಖ ನೋಡುತ್ತಾ. ಕಲ್ಯಾಣಿ ತಡವರಿಸುವುದನ್ನು ನೋಡಿ ಹರೀಶ್ರವರು, ಅದು ಭಾವ ಏನಂದ್ರೆ ಎಂಬುದನ್ನು ತುಂಡರಿಸುವಂತೆ. ಅದೇನು ಅಂತ ನಾನು ಹೇಳುತ್ತೀನಿ ಎಂದು ಬಂದಿತ್ತು ಧ್ವನಿ. ಎಲ್ಲರೂ ಬಾಗಿಲ ಕಡೆ ತಿರುಗಿದರು. ಜೇಬಿನೊಳಗೆ ಕೈ ಇಟ್ಟು ನಿಂತಿದ್ದ ಸಮರ್ಥ್, ಏನಾಯ್ತು, ಏನು ವಿಷಯ ಎಂದರು ಅಶೋಕ್ ಗಂಭೀರ ದನಿಯಲ್ಲಿ. ಅದು ಏನಿಲ್ಲ ಮಾವ, ನನ್ನ ಮಗ ಬ್ಯುಸಿ ಇದ್ದಾನೆ, ಮನೆಗೆ ಬರ್ತಿಲ್ಲ. ಮದುವೆ ತಯಾರಿಯೆಲ್ಲ ನೀವೇ ಮಾಡ್ತಿದ್ದೀರಾ ಅಂತ ಕ್ಷಮೆ ಕೇಳ್ತಿದ್ದಾರೆ ಅಷ್ಟೇ ಎಂದ ವಾತಾವರಣ ತಿಳಿಗೊಳಿಸುತ್ತಾ. ಕಲ್ಯಾಣಿ ಹರೀಶ್ ಗೊಂದಲದಲ್ಲಿ ನೋಡುತ್ತಿದ್ದರೆ ಉಳಿದವರಿಗೆ ಸಮಾಧಾನವಾಗಿತ್ತು. ಆಗ ಇರ್ಲಿ ಬಿಡು, ಕೆಲಸ ಯಾರು ಮಾಡಿದ್ರೇನು, ಎರಡೂ ಒಂದೇ ಅಲ್ವಾ. ಎಂಗೇಜ್ಮೆಂಟ್ ಸಿಂಪಲ್ ಆಗಿ ಮಾಡೋದಲ್ವಾ, ಬೇಕಿದ್ರೆ ಮದುವೆಗೆ ನೀನೇ ಅರೇಂಜ್ ಮಾಡು ಎಂದರು ರಮೇಶ್ ಕಲ್ಯಾಣಿಯ ತಲೆ ಸವರುತ್ತಾ. ಸರಿ ಸರಿ, ಬನ್ನಿ, ಎಲ್ಲರೂ ಹೊಟ್ಟೆಗೇನಾದರೂ ತಿಂದು ರೆಸ್ಟ್ ಮಾಡಿ, ಸಂಜೆ ಜ್ಯೋತಿಷಿ ಹತ್ರ ಹೋಗಬೇಕು ಎಂದರು ನರಸಿಂಹ. ಎಲ್ಲರೂ ಹೂಗುಡುತ್ತಾ ನಗುತ್ತಾ ಹೋದರೆ ಭಾನುಮತಿ ಹುರಿದುಕೊಂಡಿದ್ದರು. ಅಕ್ಕನ ಮಕ್ಕಳಿಬ್ಬರು ಈ ಮನೆಗೆ ಸೇರಿದರು, ಆ ಭಾಗ್ಯ ತನ್ನ ಮಕ್ಕಳಿಗಿಲ್ಲ ಎಂದು. ಕಲ್ಯಾಣಿ ಹರೀಶ್ ಸಮರ್ಥನನ್ನು ರೂಮ್ಗೆ ಕರೆತಂದವರು. ನಿಂಗೆ ಏನಾಗಿದೆ ಸಮ್ಮು? ಯಾಕೆ ನಿಜ ಹೇಳೋಕ್ಕೆ ಬಿಡಲಿಲ್ಲ? ನೀನು ಈಗ ಆಗಿರುವುದೇ ಸಾಕು, ಇನ್ನು ತಡ ಆಗುವುದು ಬೇಡ ಎಂದರು ಹರೀಶ್ ಅಸಮಾಧಾನದಿಂದ. ಡ್ಯಾಡ್, ಮಾಮ್, ನಾನು ಈ ಮದುವೆ ಆಗೋಕ್ಕೆ ಒಪ್ಪಿದ್ದೀನಿ, ಅದಕ್ಕೆ ಎಂದ ಶಾಂತವಾಗಿ. ಇದು ಯಾವ ನಾಟಕ? ನೀನು ಬಲವಂತದಿಂದ ಮದುವೆ ಆಗೋದು ಬೇಡ, ಅದರಿಂದ ನಿನ್ನ ಪ್ರಜ್ಞಾ ಇಬ್ಬರ ಜೀವನವು ಹಾಳಾಗುತ್ತೆ. ಅದಕ್ಕಿಂತ ಸುಮ್ಮನೆ ಇದ್ದು ಬಿಡು ಎಂದರು ಕಲ್ಯಾಣಿ. ಇಲ್ಲ ಮಾಮ್, ನಾನು ಈ ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಪಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ ಎಂದನು. ಮತ್ತೆ ನಿನ್ನ ಪ್ರೀತಿಸಿದ ಹುಡುಗಿ ಎಂದರು ಹರೀಶ್ ಹುಬ್ಬುಗಂಟಿಕ್ಕಿ. ಅವಳು ಒಪ್ಪಿದಾಳೆ ಡ್ಯಾಡ್ ಎಂದು ತನ್ನ ಪ್ರಣತಿಯ ಭೇಟಿ ನೆನೆದನು. ತುಂಬ ಯೋಚಿಸಿದ ನಂತರ ಒಂದು ನಿರ್ಧಾರ ಮಾಡಿ ಪ್ರಣತಿ ಮೀಟ್ ಮಾಡಿದ್ದ ಸಮರ್ಥ್. ಮನೆಯಲ್ಲಿ ನಡೆದುದೆಲ್ಲವನ್ನು ತಿಳಿಸಿದ ಸಮರ್ಥ್. ಪ್ರಣತಿ, ನಿಂಗೆ ಹೇಗೆ ಹೇಳುವುದು ಗೊತ್ತಾಗ್ತಿಲ್ಲ. ಪ್ರೀತಿ ಮಾಡಿದಷ್ಟು ಸುಲಭ ಅಲ್ಲ ಮದುವೆ ಅನ್ನೋದು. ಈಗ ಅರ್ಥ ಆಗ್ತಿದೆ. ಪ್ರೀತಿ ಮಾಡಿದವರು ಎಲ್ಲ ಮದುವೆ ಆಗೋಲ್ಲ. 2 ವರ್ಷದ ಪ್ರೀತಿಗೆ ನಮಗಿಷ್ಟು ನೋವಾಗಿರುವಾಗ ಪ್ರಜ್ಞಾ ನನ್ನ ಬುದ್ಧಿ ಬಂದಾಗಿನಿಂದ ಇಷ್ಟಪಡ್ತಿದ್ದಾಳೆ. ಅವಳ ಪ್ರೀತಿನ ಗಮನಿಸದೇ ಇದ್ದದ್ದು ನಂದೇ ತಪ್ಪು ಅಲ್ವಾ? ಹಾಗಂತ ನಿಂಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಆದರೆ ಎಂದು ನಿಲ್ಲಿಸಿದ. ನನಗೆಲ್ಲ ಅರ್ಥ ಆಗುತ್ತೆ ಸಮರ್ಥ್, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅನ್ನೋದು ಗೊತ್ತು. ನನಗೆ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ನನಗೆ ನೀವು ಖುಷಿಯಾಗಿರಬೇಕು ಅಷ್ಟೇ ಎಂದಳು ನಾಟಕದ ಕಣ್ಣೀರು ಸುರಿಸುತ್ತಾ. ಐ ಆಮ್ ಸಾರಿ ಪ್ರಣತಿ, ನನ್ನ ಕ್ಷಮಿಸಿಬಿಡು ಎಂದನು ಪಶ್ಚಾತ್ತಾಪದಿಂದ. ನೀವು ಯಾಕೆ ಸಾರಿ ಕೇಳೋದು? ಇಷ್ಟು ದಿನ ನಿಮ್ಮ ಪ್ರೀತಿ ಪಡೆದ ಖುಷಿ ಇದೆ, ನನಗೆ ಅಷ್ಟೇ ಸಾಕು. ಅಪ್ಪ ಅಮ್ಮನಿಗಿಂತ ನಮ್ಮ ಪ್ರೀತಿ ದೊಡ್ಡದಲ್ಲ. ನೀವೇನು ಗಿಲ್ಟ್ ಫೀಲ್ ಆಗಬೇಡಿ ಎಂದಳು.
ಅವನನ್ನು ಸಮಾಧಾನಿಸುವಂತೆ ಒಳಗೊಳಗೆ ಅಸೂಯೆ ಪಡುತ್ತಾ, ನೀನು ಅಷ್ಟೇ ನನ್ನ ಮರೆತು ಒಳ್ಳೆ ಹುಡುಗನ ಮದುವೆಯಾಗಿ ಸುಖವಾಗಿರು. ಏನೇ ಸಹಾಯ ಬೇಕಿದ್ರೂ ನನ್ನ ಕೇಳು, ಸಂಕೋಚ ಪಟ್ಕೋಬೇಡ ಎಂದ ಕಣ್ಣು ತುಂಬಿಕೊಂಡು. ನಿಮ್ಮನ್ನು ಮರೆಯೋದು ಸಾಧ್ಯ ಇಲ್ಲ ಸ್ಯಾಮ್, ಆದರೆ ಹಾಗೆಯೇ ಅಂತೂ ಇರೋಲ್ಲ. ಸದ್ಯದಲ್ಲಿ ನಾನು ಮದುವೆ ಆಗ್ತೀನಿ ಎಂದಳು ನಗುತ್ತಾ. ಅವಳ ಮಾತಿನ ಮರ್ಮ ತಿಳಿಯಲಿಲ್ಲ ಸಮರ್ಥಿಗೆ. ಸರಿ, ನೀವಿನ್ನು ಹೊರಡಿ, ಮನೆಯಲ್ಲಿ ಕಾಯ್ತಿರ್ತಾರೆ ಎಂದು ಅವನನ್ನು ಕಳಿಸಿದವಳ ಮುಖದಲ್ಲಿ ವ್ಯಂಗ್ಯ ನಗು ಮೂಡಿತು. ತನ್ನ ಪ್ರಣತಿಯ ಮಧ್ಯೆ ನಡೆದ ಮಾತುಕತೆ ಪೂರ್ತಿ ತಿಳಿಸಿದ ಸಮರ್ಥ್ ಕಲ್ಯಾಣಿ ಅವರಿಗೆ ಸ್ವಲ್ಪ ಸಮಾಧಾನವಾಗಿತ್ತು. ಹರೀಶ್ರವರಿಗೆ ಎಲ್ಲೋ ಅನುಮಾನ ಮೂಡಿತು. ಆಮೇಲೆ ಕೇಳೋಣ ಎಂದು ಸುಮ್ಮನಾದರು. ಸಂಜೆ ಎಲ್ಲರೂ ಕುಟುಂಬ ಸಮೇತ ಮನೆ ದೇವರ ದರ್ಶನ ಮುಗಿಸಿ ಸುತ್ತ ತಿರುಗಾಡಲು ಹೋದರು. ನಿರುಪಮ ಅರ್ಪಿತ ಗುರುಗಳ ಭೇಟಿಗೆ ಹೋದರು. ಗುರುಗಳು ಧ್ಯಾನದಲ್ಲಿದ್ದರು. ನಿರುಪಮ ಅರ್ಪಿತರನ್ನು ನೋಡಿ ಸಣ್ಣ ನಗು ನೀಡಿದರು. ಎದುರು ಕುಳಿತವರ ಮುಖದಲ್ಲಿ ಕಿರುನಗು ಮೂಡಿತು. ಮಗನ ಮದುವೆಗೆ ಏನು ಅವಸರ ನಿರುಪಮ ಎಂದವರು. ಸರಿಯಾಗಿ ಯೋಚಿಸಿರುವೆ ಅರ್ಪಿತ ಎಂದರು ಕಣ್ಣು ಮುಚ್ಚಿಯೇ. ನಿರುಪಮ ಅರ್ಪಿತರವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡವರು. ಅರ್ಥವಾಗದೆ, ಏನು ಹೇಳುತ್ತಿರುವಿರಿ ಗುರುಗಳೇ, ಏನಾದರೂ ಅಪಾಯನಾ ಎಂದರು ಅರ್ಪಿತ ಭಯದಲ್ಲಿ. ಈ ಮದುವೆ ನಡೆಯುವುದಿಲ್ಲ ಮಗಳೇ ಅಂದರು. ಮಗಳ ಮದುವೆಯ ಖುಷಿಯ ಅಮಲಿನಲ್ಲಿದ್ದ ಅರ್ಪಿತರವರು ಗುರುಗಳ ಮಾತನ್ನು ಹೆಚ್ಚಾಗಿ ಭಾವಿಸದೆ, ಹಾಗೆಂದರೆ ಹೇಗೆ ಸ್ವಾಮಿ, ಏನಾದರೂ ದೋಷನಾ ಎಂದರು ಹೋಮ ಮಾಡಿಸಲು. ನಕ್ಕ ಗುರುಗಳು, ಭಯ ಬೇಡ ಮಗಳೇ, ಕಾಲಯ ತಸ್ಮೈ ನಮಃ. ಯಾವ ಕಾಲಕ್ಕೆ ಏನಾಗಬೇಕೋ ಅದು ನಡೆದೇ ತೀರುವುದು, ನಾವೆಲ್ಲ ನಿಮಿತ್ತ ಮಾತ್ರ ಎಂದರು ಮಾರ್ಮಿಕವಾಗಿ. ಆಗ ಸ್ವಾಮಿ, ನಾನು ಹೆದರಿಬಿಟ್ಟಿದ್ದೆ, ಮದುವೆಗೆ ಒಳ್ಳೆಯ ದಿನ ಗುರುತು ಹಾಕಿಕೊಡಿ ಎಂದರು ಅರ್ಪಿತ. ಋಣಾನುಬಂಧ ಬಂದು ಸೇರುವ ದಿನವೇ ಒಳ್ಳೆಯ ದಿನ ಎಂದವರು. ಮಗಳ ಮದುವೆ ಇನ್ನು 5 ದಿನದಲ್ಲಿ ಮಾಡು, ಮಗನ ಮದುವೆಯನ್ನು 2 ವಾರ ಬಿಟ್ಟು ಮಾಡು ಎಂದರು. ತೊಂದರೆ ಏನೂ ಇಲ್ಲ ಅಲ್ವಾ ಸ್ವಾಮಿ, ಮದುವೆ ನಡೆಯುತ್ತೆ ತಾನೇ, ಕೊನೆಗೂ ತಡೆಯದೆ ಕೇಳಿದರು ನಿರುಪಮ. ನಿನ್ನ ಸೋದರಲಿಯನ ಮದುವೆ ಖಂಡಿತ ನಡೆಯುವುದು ತಾಯಿ ಎಂದರು ಆಶೀರ್ವಾದ ಮಾಡಿ. ನಮಸ್ಕರಿಸಿ ಹೊರಬಂದ ನಿರುಪಮ ಅವರವರಿಗೆ ಮನಸ್ಸಿನ ಮೂಲೆಯಲ್ಲಿ ಮಗನ ಮದುವೆ ನಡೆಯುವುದಿಲ್ಲ ಎಂದು ಖಚಿತವಾಗಿತ್ತು. ಕತೆ ಮುಂದುವರಿಯುತ್ತದೆ.